ಅದ ಬೋರ್ ಹೊಡಿತಾ ಇದೆಯಾ? ಈ ಪೋಯಂ ಹೆಸರು ಹೇಳಿದ್ರ? ಯಾವ್ದು ಇದು? ಮನೆಯಿಂದ ಮನೆ. ಮನೆಯಿಂದ ಹೊಳೆದದ್ದು ತಾರೆ, ಉಳಿದದ್ದು ಆಕಾಶ. ನೀವು ತಿಳ್ಕೊಳ್ಳುವಂಥದ್ದು ಇನ್ನು ಆಕಾಶದಷ್ಟಿದೆ. ಎಲ್ಲರೂ ತಿಳ್ಕೋಬೇಕು ಅಂತೇನೂ ಇಲ್ಲ. ಕನಿಷ್ಠ ಯಾವ ತಾರೆಯನ್ನು ಹುಡುಕೊಂಡು ಹೋಗ್ತೀರಾ ಆ ತಾರೆಯನ್ನು ನಿಮ್ಮ ಎದುರಿಗಿರೋರಿಗೆ ದಾಟಿಸಿ. ನಿಮ್ಮೊಳಗೆ ನೀವು ಒಂದು ತಾರೆ ಇದೆ ಅಂತ ಅಂದ್ಕೊಂಡ್ರೆ ಅದನ್ನು ಎದುರಿಗಿರೋರಿಗೆ ದಾಟಿಸಿ. ಎಲ್ಲರೊಳಗೂ ಇರುತ್ತೆ. ಯಾಕೆ ದಾಟಿಸ್ಬೇಕು ಅಂತಂದರೆ ಅದು ಇವತ್ತಿನ ಅವಶ್ಯಕತೆ, ಆಮೇಲೆ ಇವತ್ತಿನ ಅನಿವಾರ್ಯ. ನಾ ಏನೂ ಮಾತಾಡೋಲ್ಲ, ನಾನು ಹಾಗೆ ಇರ್ತೀನಿ. ಇಲ್ಲ ಹಾಗೆ ನಾನು ತುಂಬ ಇಂಟ್ರೋವರ್ಟ್, ನಂಗೆ ಮಾತೇ ಬೇಡ ಅಂತ ಅಂದ್ಕೊಳ್ಳೋದು ಬೈ ನೇಚರ್ ಇಸ್ ಓಕೆ. ಆದರೆ ಎಲ್ಲ ಕಡೆ ನಿಮ್ಮೊಳಗಿನ ತಾರನೇ ಯಾರು ಬಂದು ಗೊತ್ತಲ್ಲ. ಯಾಕೆಂದರೆ ಅವ್ರಿಗೇನು ಅವಶ್ಯಕತೆ ಇಲ್ಲ, ಆಯ್ತಾ? ನಿಮ್ಮ ಎದುರುಗಡೆ ಕೂತಿರೋರಿಗೆ ನೀವೇನೋ ಒಂದು ವಿಷಯ ಮಾತಾಡ್ತಾ ಇದ್ದೀರಿ ಅಂತಂದರೆ ನೀವೇನು ಹೇಳ್ತಾ ಇದ್ದೀರಿ, ಆಸಕ್ತಿಕರವಾಗಿ ಹೇಳ್ತಾ ಇದ್ದೀರೋ ಇಲ್ವೋ ಅದರ ಮೇಲೆ ಅವರು ನಿಮಗೆ ಟೈಮ್ ಆ್ಯಂಡ್ ಸ್ಪೇಸ್ ಕೊಡ್ತಾರೆ ಹೊರತು ನೀವು ತುಂಬ ಸೋಮಾರಿತನದಿಂದ ವಿಷಯ ಮಂಡನೆ ಮಾಡಿದ್ರೆ ಒಂದು 3 ಸರಿ ಮಾತಾಡಿಸ್ಬೋದು, 4ನೇ ಸರಿಯಿಂದ ನಿಮ್ಮ ಅಪ್ಪ ಅಮ್ಮ ಮಾತಾಡಿಸ್ತಾರೆ ಅಷ್ಟೇ ಬಿಟ್ಟರೆ ಇನ್ಯಾರಿಗೂ ಕೇರ್. ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಕೇರಲ್ಲ. ಯಾಕೆಂದರೆ ಎಲ್ರಿಗೂ ಜೀವನದ ಅನಿವಾರ್ಯತೆ ಇದೆ. ಅವರು ಮುಂದಕ್ಕೆ ಹೋಗ್ಬೇಕು, ಅವರು ಕೆಲಸ ಮಾಡಬೇಕು, ಅವರು ಇನ್ನೇನೋ ಮಾಡಬೇಕು. ಸೊ ಇಫ್ ಯು ಫೇಲ್ ಅಷ್ಟೇ. ಐ ಆಮ್ ನಾಟ್ ಸೇಯಿಂಗ್ ಫೇಲ್ ಇಸ್ ಬ್ಯಾಡ್, ಫೇಲ್ಯೂರ್ ಇಸ್ ನಾಟ್ ಬ್ಯಾಡ್, ಬಟ್ ಟ್ರೀಟ್ ಇಟ್ ಆಸ್ ಸಮಥಿಂಗ್ ದಟ್ ಲೀವ್ಸ್ ಯು ವಿತ್ ಅ ಲೆಸನ್. I think with this we come to the next stage of this. ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೀನಿ. ಜರ್ನಲಿಸಮ್ ನಮಗೆ there are 2 ways of writing ಅಂತ ಹೇಳ್ತಾರೆ. ಈಗ ನಮ್ಮ ಜೊತೆಲಿರೋರು ಯಾರೋ ಮಾತಾಡ್ತಾ ಇರ್ತಾರೆ. ಕೆಲವರು ತುಂಬ ಆಸಕ್ತಿದಾಯಕವಾಗಿರುತ್ತೆ. ಇನ್ನು ಕೆಲವೊಂದು ಟ್ರೇಲ್ ಆಫ್ ಎಮೋಷನ್ ಮಾಡ್ತಾರೆ, ಉಪಕಥೆ ಹೇಳ್ತಾರೆ. ಆ ಉಪಕಥೆಗೆ ಇನ್ನೊಂದೇನೋ ಸಂಬಂಧ ಹುಟ್ಟಿಸ್ತಾರೆ, ಅದನ್ನೆಲ್ಲೋ ಅವರು ಇನ್ಯಾವುದೋ ಸಂಬಂಧ ತರ್ತಾರೆ, ಅದಿನ್ಯಾವುದೋ ಆ ಟೈಮಲ್ಲಿ ಆಗಿದ್ದೀನೇನೋ ಹೇಳ್ತಾರೆ. Does it go anywhere? You have to have. So if you decide to take up something relating to public speaking or communication, you're doing 2 things. One is communicate. Another one is you have to be understood. ನಾನು ಹೇಳೋದಷ್ಟೇ ಮುಖ್ಯ ಅಲ್ಲ, ನಿಮಗೆ ಅರ್ಥ ಆಗ್ಬೇಕು ಅನ್ನೋದು ಮುಖ್ಯ. ನನ್ನ ಕಾಲದ ಇಷ್ಟುದ್ದ ಪುರಾಣ ಹೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ಗೇನು ಉಪಯೋಗ ಆಯ್ತು? ಯು ಮೈಟ್ ಹಿಯರ್ ಔಟ್ ಪೊಲೈಟ್ನೆಸ್ ಒಂದು ಸ್ವಲ್ಪ ಹೊತ್ತು ಏನೋ ಹೇಳ್ತಾ ಇದ್ದಾಳೆ, ಪರವಾಗಿಲ್ಲ. ಈಗ ಎದ್ದೋಗ್ಬಿಟ್ರೆ ಸುಮ್ಮನೆ ಒಂಥರ ಇಟ್ಸ್ ನಾಟ್ ಅ ಗ್ರೇಟ್ ಥಿಂಗ್. ಕೂತ್ಕೊಂಡು ಕೇಳಿಸ್ಕೊಂಡ್ವಿ ಅಂದ್ರೆ ನಾವು ಪೊಲೈಟ್ನೆಸ್ಸಿಗೆ ಕೇಳ್ಬೋದು. ಮನೇಲಿ ಯಾರಾದರೂ ಬಂದವರು ಸುಮ್ಮನೆ ಉದ್ದಕ್ಕೆ ಕೊರಿತಾ ಇದ್ರೆ ಏನು ಮಾಡ್ತೀರಾ? ಅಂಕಲ್ ಸಾರಿ ಕಾಲ್ ಬಂತು ಅಂತ ಮಾಡ್ತೀರಾ? ಚಿಕ್ಕವ್ರೆ ದೊಡ್ಡವರು ಮಾಡ್ತಾರೆ ಅಲ್ಲ. ಕಾಲ್ ಬರ್ತಾ ಇದೆ, ಸಾರಿ. ಫೋನಲ್ಲೇ ಯಾರು ಒಂದು 20 ನಿಮಿಷ ದಾಟಿ ಮಾತಾಡ್ತಾ ಇದ್ರೆ ಯಾರೋ ಬಂದರು, ಅದು ಕಾಲ್ ಬಂತು, ಏನಾದ್ರು ಒಂದು ಹೇಳ್ತೀವಲ್ಲ, ದಟ್ ಈಸ್ ಆಲ್ ಇಂಪಾರ್ಟೆಂಟ್. ಬಿಕಾಸ್ ಅವ್ರ ವಿಷಯಕ್ಕೆ ಬರ್ತಾರೆ, ಅವ್ರ ಮಾತಿನ ಒಂದು ಕೋರ್ ಏನು ಅನ್ನೋದು ಅರ್ಥ ಆಗುತ್ತೆ. ಜರ್ನಲಿಸಮ್ ನಮ್ಗೆ ಏನು ಹೇಳ್ತಾರೆ ಅಂದರೆ 2 ways of telling the story. ಸ್ಟೋರಿ ಅಂತಂದರೆ ಕ್ಯಾನ್ ಬಿ ಯುವರ್ ಟಾಪಿಕ್. ಕಥೆನೇ ಆಗಬೇಕಾಗಿಲ್ಲ, ಇಟ್ ಕ್ಯಾನ್ ಬಿ ಯುವರ್ ಟಾಪಿಕ್. ದರ್ ಇಸ್ ಅ ಪಿರಮಿಡ್ ಆ್ಯಂಡ್ ದರ್ ಈಸ್ ಅನ್ ಇನ್ವರ್ಟೆಡ್ ಪಿರಮಿಡ್. ಸ್ಟಾರಲ್ಲಿ ಎರಡೂ ಇದೆ ಅಲ್ವಾ? ದರ್ ಇಸ್ ಅ ಪಿರಮಿಡ್, ಅದರದ್ದು ಟಿಪ್ ಮೇಲ್ಗಡೆ ಇದೆ. ದರ್ ಇಸ್ ಅನ್ ಇನ್ವರ್ಟೆಡ್ ಪಿರಮಿಡ್, ಟಿಪ್ ಕೆಳಗಡೆ. ಈಗ ನಾವು ಮಾತಾಡ್ತಾ ಇರೋದು ಪಿರಮಿಡ್, ಇನ್ವರ್ಟೆಡ್ ಪಿರಮಿಡ್. ನಾವು ಫಸ್ಟ್ ವಿಷಯ ಹೇಳ್ಬಿಡಿ. ಫಸ್ಟ್ ವಿಷಯ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಆಮೇಲೆ ಅಂತ ಎಲಾಬರೇಟ್ ಮಾಡ್ತಾರೆ ಅಲ್ವಾ? ಅದಾದಮೇಲೆ ಬ್ರಾಡ್ ಲೆವೆಲ್ ಇಟ್ಕೊಂಡು ನಿಲ್ಲಿಸ್ಬೋದು. ಅದಕ್ಕೂ ಮೀರಿ ನಾನು ಹೇಳ್ತಾ ಇದ್ರೆ ನೀವೆಲ್ಲ ಯು ಸ್ಟಾಪ್ ಬೀಯಿಂಗ್ ಪೊಲೈಟ್ ಅಂಡ್ ಯು ಸೇ ಪ್ಲೀಸ್ ನೈಸ್ ನೋಯಿಂಗ್ ಯು ಅಂತ ಅಲ್ವಾ? ಫಸ್ಟ್ ವಿಷಯ ಹೇಳ್ತೀವಿ, ಆಮೇಲೆ ಅದ್ರ ಸಂಬಂಧಪಟ್ಟಿರೋ
ಮಾಹಿತಿಯನ್ನು ದಾಟಿಸ್ತೀವಿ, ಅಥವಾ ಫಸ್ಟ್ ಅದಕ್ಕೊಂದು ಚೌಕಟ್ಟು ಕೊಡ್ತೀವಿ, ಅದಕ್ಕೊಂದು ಇಂಟ್ರೊಡಕ್ಷನ್ ಕೊಡ್ತೀವಿ, ಒಂದಷ್ಟು ಏನು ದೇರ್ ಕುಡ್ ಬಿ ಕೋಟ್ಸ್, ದೇರ್ ಕುಡ್ ಬಿ ಕತೆ ಕವನ ಏನಾದರೂ ಆಗಲಿ, ಒಂದು 3 ನಿಮಿಷದ್ದು 5 ನಿಮಿಷದ್ದು, ಆಮೇಲೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಹೇಳ್ತೀವಿ. ಹೌದಾ? ಹಂಗೆ ಮಾಡಿ. ಇದಿಷ್ಟರಲ್ಲಿ ತುಂಬ ಮುಖ್ಯ ಆಗೋದು ಯಾವುದು? ವಿಷಯವನ್ನು. ಎರಡನೇದು 10 ನಿಮಿಷ ಇದೆ ನಿಮ್ಗೆ ಅಂದರೆ 10 ನಿಮಿಷದ ಒಂದು ಕತೆ ಹೇಳ್ತೀರಾ? 2 ನಿಮಿಷದ ಕತೆ ಆರಿಸ್ಬೋದು, ಒಂದು 3 ನಿಮಿಷದ ಕತೆ ಆರಿಸ್ಬೋದು. ಮೊದಲನೇ ಸಾರಿ ಅಥವಾ ನೀವು ಮೊದಲ ಕೆಲವು ವರ್ಷಗಳು ಥಿಯೇಟರ್ ಟ್ರೈನಿಂಗ್ನಲ್ಲಿ ಇದನ್ನು ಹೇಳ್ಕೊಡ್ತಾರೆ. ಕನ್ನಡಿ ಮುಂದೆ ಮಾತಾಡಿ, ಕನಿಷ್ಠ ನಿಮ್ಮ ಮನೆ ನಾಯಿ ಮುಂದಾರು ಮಾತಾಡಿ ಅಂತ. ಅದು ಅದರಿಂದ ಏನಾಗುತ್ತೆ, ನೀವು ಹೆದರಿಕೆ ಕಳ್ಕೊಳಕ್ಕಾಗುತ್ತೆ. ಕಣ್ಣಿಗೆ ನೋಡ್ಬೋದಾ ಮಾತಾಡ್ತಾ ಇರುವಾಗ? ಒಬ್ಬೊಬ್ಬರನ್ನು ನೋಡ್ತಾ ಇರ್ಬೋದಾ? ನಿಮಗೆ ಧೈರ್ಯ ಇದೆ ಅಂತಂದ್ರೆ ನೋಡ್ತಾ ಇರ್ಬೋದು. ಇಲ್ಲ ಅಂತಂದರೆ, ಇಲ್ಲ ನಂಗೆ ತುಂಬ ಹಿಂಜರಿಕೆ ಆಗುತ್ತೆ, ಇಲ್ಲಿ ಎದುರುಗಡೆ ನಿಂತ್ಕೊಂಡು ವಿಷಯ ಮಂಡನೆ ಮಾಡೋಕ್ಕಾಗಲ್ಲ, ಅಲ್ಲೇನೋ ಟೂಪ್ಲೆಟ್ ಅಥವಾ ಅಲ್ಲೆಲ್ಲ ಬಾಗಿಲಿಲ್ಲ, ಅಥವಾ ಅಲ್ಲಿ ಯಾರು ದೂರದಲ್ಲಿದ್ದಾರೆ ಅವ್ರು ನಿಮ್ಮನ್ನು ವಾಪಸ್ ನೋಡ್ತಾ ಇಲ್ಲ. ಅಭ್ಯಾಸ ಮಾಡಿಕೊಳ್ಳೋ ಮನುಷ್ಯರು ಕನ್ನಡಿ ಮುಂದೆ ಮಾತಾಡಿ, ಟೈಮ್ ಕ್ಯಾಲ್ಕುಲೇಟ್ ಮಾಡಿ. ಆಮೇಲೆ ನಿಮಗೆ ಒಂದ್ಸರಿ ವಿಷಯ ಬರುತ್ತೆ, ಮಾತಾಡಕ್ಕೆ ಬರುತ್ತೆ ಅಂತಂದ್ರೆ ಆರಾಮಾಗಿ ಕಂಫರ್ಟಬಲ್ ಆಗಿ ಮಾತಾಡ್ಬೇಕು. ಕೊನೆಯ ಮೊಮೆಂಟಲ್ಲಿ ಯಾರು ಕರೆದ್ರು ಒಂದು ಸ್ವಲ್ಪ ನೆನಪಿಂದ, ಒಂದು ಸ್ವಲ್ಪ ಸಂದರ್ಭೋಚಿತವಾಗಿ, ಅಂದರೆ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಸಿಚುವೇಶನ್, ಟು ಸೂಟ್ ದಿ ಅಕೇಶನ್. ಮನೇಲಿ ನಿಂತ್ಕೊಂಡು ಯಾರು ಒಂದೆರಡು ಒಳ್ಳೆ ಮಾತು ಹೇಳಿ ಇವ್ರಿಗೆ ಅಂತಂದು ಹೇಳಿದ್ರೆ ನೀವು ಮೋಟಿವೇಶನಲ್ ಸ್ಪೀಚ್ ಮಾಡ್ತೀರಾ? ಇಲ್ಲ ಅಲ್ವಾ? ಅಲ್ಲ, ಇಫ್ ಯು ಮೋಟಿವೇಟೆಡ್ ಇನಫ್ ಯು ಮೈಟ್ ಇವನ್ ಇಗ್ನೋರ್ ಯಾರಿದ್ದಾರೆ ಅಂತ ಮರ್ತಬಿಟ್ಟು ಏನು ಬೇಕಾದ್ರೂ ಹೇಳ್ಬೇಕು. ಮೋಟಿವೇಟ್ ಇರಲೆವೆಂಟ್ ಅಷ್ಟೇ. ಅವ್ರಿಗೆ ಏನು ಹೇಳ್ತೀರಾ? ಇಫ್ your friends are getting married, your classmates, whoever, all the very best. We have so many memories with her, so many memories with him, and we wish our friends all the very best. Something interesting. ಈಗ ಕಾಲೇಜ್ ಬಿಡುವಾಗ, ಸ್ಕೂಲ್ ಬಿಡುವಾಗ, you have so many memories with so many friends, but you choose ಯಾವುದ್ಯಾವುದನ್ನು ನಾನು ಈ ಭಾಷಣದಲ್ಲಿ ಹೇಳ್ತೀನಿ ಅಂತ. ಈಗ ಟೀಚರ್ಸ್ಗೆ ಯಾಮಾರಿಸಿರೋದನ್ನೆಲ್ಲ ಸೇರಿಸಲ್ಲ ಅಲ್ವಾ ಅದರಲ್ಲಿ? ಯಾರು ಗೊತ್ತಿಲ್ಲ, ಕ್ಲಾಸ್ ಬಂಕ್ ಮಾಡ್ಬಿಟ್ಟು ಕ್ಲಾಸ್ ಬಂಕ್ ಮಾಡ್ಬಿಟ್ಟು ಅವ್ರಿಗೆ ಸೇರಿಸ್ತೀಯಪ್ಪ? ಸೇರಿಸ್ತೀಯಾ? ಅವನು ಇಲ್ಲಿ ಇಲ್ವೇ ಝೋನ್ ಔಟ್. ರೆಲೆವೆಂಟ್ ಆಗಿ, ಇನ್ ಕೀಪಿಂಗ್ ವಿತ್ ದಿ ಆಡಿಯನ್ಸ್ ಏಜ್ ಗ್ರೂಪ್ ಅಥವಾ ಅಕೇಶನ್ ಎಷ್ಟು ಸೂಟ್ ಆಗುತ್ತೆ ಅಷ್ಟು. 10-15 ನಿಮಿಷದಲ್ಲಿ ಮಾತಾಡಬೇಕಾಗಿತ್ತು ಅಂತಂದರೆ ಮಧ್ಯದ 5-6 ನಿಮಿಷವನ್ನು ಮಾತ್ರ ವಿಷಯ ಮಂಡನೆ ಬಳಸ್ಕೊಳ್ಳಿ. ಇನ್ನು 5 ನಿಮಿಷ, ಕೊನೆಯ 5 ನಿಮಿಷ ಇಂಟರಾಕ್ಟಿವ್ ಮಾಡ್ಕೊಳ್ಳಿ. ಅಂದರೆ ಅವರೇನು ಉತ್ತರ ಕೊಡಬೇಕಾಗಿಲ್ಲ. ಯು ಹ್ಯಾವ್ ಟು ಟೇಕ್ ದಿ ಆಡಿಯನ್ಸ್ ಇನ್ ಟು ಕನ್ಸಿಡರೇಷನ್ ಬಿಕಾಸ್ ದೇ ಆರ್ ಸಫರಿಂಗ್ ಯುವರ್ ಸ್ಪೀಚ್. ಸೊ ಅವ್ರಿಗೆ ಬೋರ್ ಹೊಡಿತಾ ಇದೆ ಅನ್ನೋದು ಗೊತ್ತಾಗಲ್ಲ ನಿಮಗೆ. ಬೋರ್ ಹೊಡಿತಾ ಇರೋದು ಈಗ ನಿಮ್ಗೆ ಯಾವ್ದಾದ್ರು ನಾನು ಬೋರ್ ಹೊಡಿತಾ ಇದ್ದೆ ಅಂತ ಹೇಳಿದ್ರೆ ಇಲ್ಲ ಅಂತಾರೆ, ಬಿಕಾಸ್ ಯು ಪೊಲೈಟ್ ನೈಸ್ ಪೀಪಲ್. ಬಟ್ ಐ ನೋ ಯು ಹ್ಯಾವ್ ಗಾನ್ ಬಿಯಾಂಡ್ ದ ಫ್ರೇಮ್ವರ್ಕ್ ಆಫ್ ದ ಟಾಪಿಕ್. ಏಜ್ ಗ್ರೂಪ್ ಮೆನ್ಷನ್ ಮಾಡಿದ್ದೀವಿ. ಏಜ್ ಗ್ರೂಪ್ ಸೀನಿಯರ್ಸಿಗೆ ಮಾತಾಡ್ತಾ ಇದ್ರೆ ಅಥವಾ ಇನ್ನು ಚಿಕ್ಕವ್ರಿಗೆ ಮಾತಾಡ್ತಾ ಇದ್ರೆ ಸ್ವಲ್ಪ ಮೋಟಿವೇಟ್ ಮಾಡಿ. ಚಿಕ್ಕವ್ರಿಗೆ ಮಾತಾಡ್ತಾರೆ, ಸೀನಿಯರ್ಸ್ಗೂ ಮೋಟಿವೇಟ್ ಮಾಡಬೇಕು. ಇದು ಇನ್ನೊಂದು ನೋಡ್ತಾ ಇದೆ, ಬಿಕಾಸ್ ಐ ಥಿಂಕ್ ಗೋಯಿಂಗ್ ಫಾರ್ವರ್ಡ್ we are going to be a nation of senior citizens after one generation, so you will have to suffer us. Sorry, we'll be there. No, we are enjoying it. No, but I'm saying our generation, by the time we get there, we'll be there. Okay, because there is medical, medical field ಅಲ್ಲಿ ಸಿಕ್ಕಾಪಟ್ಟೆ innovation ಆಗಿದೆ. So we'll live. ಏನು ಮಾಡೋಕ್ಕಾಗಲ್ಲ, we'll live. We'll have to suffer. We'll have to share resources. Only for senior citizens, public speaking. Senior citizen public speaking ಏನು ಅಂತಂದರೆ
ನಿಮ್ಮ ಅನುಭವ ಅಗಾಧವಾಗಿದೆ. ಅದು ಎಲ್ಲದನ್ನೂ ಹೇಳ್ತೀನಿ ಅಂತ ಹೊರಟೆ. ಯಾಕೆ ಅಂದರೆ ನಾವು ನೋಡಿದ ಜಗತ್ತು ಇರ್ರೆಲೆವೆಂಟ್ ಆಗಿದೆ, ನೀವು ನೋಡಿದ ಜಗತ್ತು ಇರ್ರೆಲೆವೆಂಟ್ ಆಗಿದೆ. ಯಾವುದು ಉಳಿಬಹುದು ಅಂತಂದರೆ ತುಂಬ ಕಷ್ಟದ ಸಂದರ್ಭದಲ್ಲಿ ನೀವು ಒಂದು 4 ಬುದ್ಧಿಮಾತು ಹೇಳಿದ್ರೆ, ಬುದ್ಧಿಮಾತು ಅಂತಂದರೆ ಮೋಟಿವೇಟ್ ಮಾಡೋ ಥರ ಹೇಳಿದ್ರೆ ಆ ಮಾತನ್ನ ಉಳಿಬಹುದು. ಇನ್ನೊಬ್ಬರ ಮೊರೇಲ್ಗೆ ಹೆಲ್ಪ್ ಆಗುವಂಥದ್ದು ಮಾತಾಡಿದ್ರೆ ಅಥವಾ ನನಗೆ ಇಂಥ ಸಂದರ್ಭ ಬಂದಾಗ ಈ ಥರ ನಾನು ಬಗೆಹರಿಸ್ಕೊಂಡಿದ್ದೆ ಅಂತ ಅನುಭವ ಹಂಚ್ಕೊಂಡ್ರೆ ಆಗ್ಬೋದು. ಆದರೆ ನಾವು ನೋಡದೇ ಇರೋವಂಥದ್ದು ನೀವು ನೋಡ್ತಾ ಇದ್ದೀರಾ ಅಂತ ಶುರು ಮಾಡಿಕೊಂಡ್ರೆ ಇವ್ರು ಮುಗಿಸ್ತೀವಿ. ಯಾಕೆಂದರೆ ಅಲ್ಲಿಗೇನೆ ಟ್ರಿವಿಯಲೈಸಿಂಗ್ ಸ್ಟ್ರಗಲ್ ಆಗುತ್ತೆ. ಇದೊಂದು ಟರ್ಮ್ ಇದೆ, ಅಂದರೆ ನನಗೆ ಅಲ್ಲಿಗೆ ಹೋಗೋಕೆ ಹೆದರಿಕೆ ಆಗುತ್ತೆ ಅಂತ. ನಾವೆಲ್ಲ ಮನೆಯಿಂದ ಹೊರಗೆ ಬರ್ತಾ ಇದ್ರೆ ನೀನೇನು ಅಲ್ಲಿಗೆ ಹೋಗೋಕೆ ಹೆದರಿಕೆ ಆಗುತ್ತೆ ಅಂತ. ಕರೆಕ್ಟ್, ನೀವು ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ ಅನ್ನೋದು ಕರೆಕ್ಟು, ಇವ್ರಿಗೆ ಅಲ್ಲಿಗೆ ಹೋಗೋಕೆ ಹೆದರಿಕೆ ಆಗುತ್ತೆ ಅಂತ ಅನ್ನೋದು ಕರೆಕ್ಟ್. ಅದ್ರ ಕೆಲವು ಸರಿ ಏನಾಗುತ್ತೆ, ನಾಸ್ಟಾಲ್ಜಿಯಾ ಇದೆ, ಇಟ್ಸ್ ಅ ವೆರಿ ಪರ್ಸ್ನಲ್ ಥಿಂಗ್. ನಮ್ಮೂರು, ನಾವು ಒಳೆದಾಟಿ ಏನೋ ಮಾಡ್ತಾ ಇದ್ದೆ, ನಾವು ಗುಡ್ಡದಾಟಿ ಏನೋ ಮಾಡ್ತಾ ಇದ್ದೆ, ನಾವು ಹೊರಳುಕಲ್ಲಲ್ಲಿ ಹುಡ್ತಾ ಇದ್ವಿ, ನಾವು ಇನ್ನೇನೋ ಮಾಡ್ತಾ ಇದ್ವಿ. ಕರೆಕ್ಟ್, ಅದೆಲ್ಲದೂ ಕರೆಕ್ಟ್. ಅಲ್ಲಿಂದ ಇಲ್ಲಿ ತನಕನೂ ಬಂದಿದ್ವಿ, ಆಮೇಲೆ ಇಲ್ಲಿಂದಲೂ ಮುಂದಕ್ಕೆ ಹೋಗ್ತೀವಿ. ನಾಸ್ಟಾಲ್ಜಿಯಾ ನಿಮಗೆ ಮಾತ್ರ ಚೆನ್ನಾಗಿರುತ್ತೆ. ಇನ್ನೊಂದು ಜನ್ರೇಷನ್ನಿನ ಸವಾಲುಗಳೇನಿದೆಯಲ್ಲ ಆ ಜನ್ರೇಷನ್ ಮಾತ್ರ ಫೇಸ್ ಮಾಡ್ತಾರೆ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನನ್ನ ಮಟ್ಟಿಗೆ ಏನು ಅಂತಂದರೆ ಇವರಿಂದ ನಾವು ತಿಳ್ಕೊಳ್ಳೋದು ತುಂಬ. ಉದಾಹರಣೆಗೆ ಈ ಜನ್ರೇಷನ್ ನಾವು ಏನು ಕಲ್ತ್ಕೊಂಡಿದ್ದೀವಿ ಅಂತ ಯೋಚಿಸ್ಕೊಂಡಿದ್ದೀವಿ. ಏನು ಕಲ್ತ್ಕೊಂಡಿದ್ದೀವಿ? ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಹೇಳ್ಕೊಟ್ಟಿದ್ದಾರಾ ನಿಮಗೆ ಅಲ್ವಾ? ವಿಡಿಯೋ ಕಾಲಿಂಗ್ ಹೇಳ್ಕೊಟ್ಟಿದ್ದಾರಾ? ಮೊಬೈಲ್ ಆಪ್ರೇಟ್ ಮಾಡಿದವರೇ ಮೆಡಿಸಿನ್ ರಿಮೈಂಡರ್ಸ್ ಹಾಕೊಳ್ಳೋದು ಹೇಳ್ಕೊಟ್ಟಿದ್ದಾರಾ? ಆಮೇಲೆ CCTV, ನಿಮ್ಮ ಸುರಕ್ಷೆ, ನಿಮ್ಮ ಆರೋಗ್ಯ ನೋಡ್ಕೊಳ್ಳೋದು, ಅದೆಲ್ಲವೂ ಆ ಜನ್ರೇಷನ್ ನಮಗೆ ಬಂದಿದೆ. ಸೀನಿಯರ್ಸ್ದು ಅಂದರೆ ಸಾರಿ, ಐ ಆಮ್ ಅ ಫೆನ್ಸ್ ಸಿಕ್ಟರ್ ಆಸ್ ಫಾರ್ ಎಸ್ ಸೀನಿಯರ್ಸ್ ಆರ್ ಕನ್ಸರ್ನ್. ಸೊ ಐ ಆಮ್ ಸೇಯಿಂಗ್, ನನ್ನನ್ನು ಕನ್ಸಿಡರ್ ಮಾಡಿ ಹೇಳ್ತಾರೆ. ಯಾವಾಗಲೂ ನಮ್ಮಿಂದಲೇ ಅವ್ರಿಗೆ ಹೋಗಬೇಕು ಅಂತ ಅನ್ಕೊಳ್ತಾರೆ. ಬೇಕಾಗಿಲ್ಲ, ನಮ್ಮ ಪಾಠಗಳು ಎಷ್ಟೋ ಇರ್ರೆಲೆವೆಂಟ್ ಆಗಿರೋ, ಹಾಗಾಗಿ ಅವರಿಂದನೂ ಕೇಳ್ಕೊಬೇಕು. ನೀವು ಹೋಗೋಕ್ಕೆ ಹೆದರಿಕೆ ಆಗುತ್ತಾ? ಯಾಕೆ? ಅಲ್ಲಿ ಏನಿದೆ ಅಂತ ಹೇಳ್ಕೊಳ್ತೇನೆ. ಏನು ಪ್ರಾಬ್ಲಮ್ ಇದೆ ಅಲ್ಲಿ? ಯಾರು ನಿನಗೆ ಒಂಥರ ನಿನಗೆ ಇಂಟಿಮಿಡೇಟ್ ಆಗೋ ಥರ, ನಿನ್ನ ಆತ್ಮವಿಶ್ವಾಸಕ್ಕೆ ತೊಂದರೆ ಆಗೋ ಥರ ವಿಚಾರ ಸಂದರ್ಭ ಏನಿದೆ? ಏಕೆಂದರೆ ಮಕ್ಕಳು ಮಾತಾಡೋ ನಾವೆಷ್ಟೇ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಎಷ್ಟು ಹೇಳಿದ್ರು ಕೆಲವು ವಿಷಯಗಳನ್ನ ಹೇಳುವಾಗ ಮಕ್ಕಳು ಮೆಟಫರ್ಸಲ್ಲಿ ಹೇಳ್ತಾರೆ. ನೋಟಿಸ್ ಮಾಡಿದ್ರೆ ತುಂಬ ಬುಲ್ಡೋಸ್ ಮಾಡಿಬಿಡ್ತೀವಿ. ಆದರೆ ನಮ್ಗೆ ಗೊತ್ತಾದರೆ ಏನೇನು ಹೇಳೋ, ಏನೇನು ಹೇಳು, ಮಾತಲ್ಲಿ ಹೇಳೋಕ್ಕಾಗಲ್ಲ, ನಿನಗೆ ಆಗಲ್ಲ, ಆಗಲಿಕ್ಕಿಲ್ಲ ಅಂತಿತ್ತು. ಆಗ ಜನ್ರೇಷನಿಂದ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂತಂದರೆ ಆ ಜನ್ರೇಷನಿನ ಒಂದು ಕಾಮನ್ ನಡವಳಿಕೆ, ಇವ್ರು ಮಾತಾಡೋದು. ನಮಗೆ ಮಾತಿಲ್ಲದೆ ತಿಳುವಳಿಕೆನೇ ಆಗುತ್ತೆ. ಸೊ ಒಂದು ಸ್ವಲ್ಪ ಮಾತು ಅವ್ರಿಗೆ ಬರಲಿ ಅಂದ್ಕೊಳ್ಳೋಣ, ಒಂದು ಸ್ವಲ್ಪ ಮೌನ ನಮಗೆ ಬರಲಿ ಅಂತ ಅನ್ಕೊಳ್ಳೋಣ. ಅವರಿಂದ ನಾವು ಕೇಳ್ಕೊಳ್ಳೋದು ಒಂದಷ್ಟಿದೆ. ಯಾಕೆ ಅಂದರೆ ನಾನು ಅಂದ್ಕೊಳ್ಳೋದು, ಇವಾಗ ನಮ್ಮ ಹತ್ರ 100 ರೂಪಾಯಿ ಇದೆ ಅಂತಂದರೆ ನಾವು ಯಾವುದೋ ಊರಿಗೆ ಹೋಗ್ಬೇಕಾಗಿದೆ, 100 ರೂಪಾಯಿ ಇದೆ. ಈ ಬಸ್ ಸ್ಟ್ಯಾಂಡಲ್ಲಿ ತುಂಬ ಚೆನ್ನಾಗಿರೋ ತಿಂಡಿ, ಹಿಂದಿನ ಬಸ್ ಸ್ಟ್ಯಾಂಡಲ್ಲೂ ಆ 100 ರೂಪಾಯಿನ ನೀವು ಹೆಂಗೆ ಹಂಚಿಕೆ ಮಾಡ್ತೀರಾ? 50 ಹಿಂದಿನ 50 ಮುಂದಿನ ಮಾಡ್ತೀರಾ? ನೀವು ಮಧ್ಯದಲ್ಲಿದ್ದರೆ ಇನ್ನು 10 ಸ್ಟಾಪ್ ಆದ್ಮೇಲೆ ಇಳಿಬೇಕು, ಮಧ್ಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಿಲ್ಲ. ಜನರೇಷನಲ್ ಡಿಸ್ಟ್ರಿಬ್ಯೂಷನ್ ಹಿಂಗೆ ಆಗುತ್ತೆ. ನಾವು ಹಿಂದೆ 20 ರೂಪಾಯಿ ಖರ್ಚು ಮಾಡಿದ್ದೀವಿ, 80 ರೂಪಾಯಿ ಇವ್ರಿಗೆ ದಾಟಿಸ್ಬೇಕು. ಯಾಕೆ ಅಂದರೆ ಆ ಜಗತ್ತನ್ನು ನಾವು ಇವರಿಂದ ಇಸ್ಕೊಂಡು ನಾವು ಆಸ್ತಿ ಕೊಡ್ತಾ ಇಲ್ಲ ಅವರಿಗೆ. ನಾವು ಭಾಳ ಕೆಟ್ಟ ಜಗತ್ತು ದಾಟಿಸ್ತಾ ಇದ್ದೀವಿ. ಅಂದರೆ ಎಷ್ಟೆಷ್ಟೋ ರಿಸೋರ್ಸಸ್ ಹಾಳು ಮಾಡಿದ್ವಿ, ಎಷ್ಟೆಷ್ಟೋ ಏನೇನು. ಅಂದರೆ ವಿ ಡೋಂಟ್ ಹ್ಯಾವ್ ಟು ಬಿ ಗಿಲ್ಟಿ. ನಮ್ಮ ತಿಳುವಳಿಕೆಯ ಮಟ್ಟದಲ್ಲಿ ಇಷ್ಟಾಗಿತ್ತು, ಇಷ್ಟು ಮಾಡಿದ್ದೀವಿ, ನಮಗೆ ತಿಳಿದಿದ್ದು, ನಮ್ಮ ಮಾಹಿತಿ ಇದ್ದದ್ದು ಇಷ್ಟರಲ್ಲಿ ನಿರ್ಧಾರಗಳನ್ನ ಮಾಡಿದ್ದೀವಿ, ಇಷ್ಟರಲ್ಲಿ ಏನೇನು ಸಾಧ್ಯ ಆಗಿದೆ ಅಷ್ಟು ಒಳ್ಳೆಯದನ್ನು ಮಾಡಿದ್ದೀವಿ, ಇಷ್ಟರಲ್ಲಿ
ನಮ್ಮ ಸುರಕ್ಷೆಯನ್ನು ನೋಡ್ಕೊಂಡಿದ್ದೀವಿ, ಸಂಸಾರದ ಸುರಕ್ಷೆಯನ್ನು ನೋಡ್ಕೊಂಡಿದ್ದೀವಿ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ದಾಟಿಸ್ತಾ ಇದ್ದೀವಿ. ಇವ್ರು ಹೋಗ್ತಾ ಇರೋದು ನಮ್ಮ ಸುರಕ್ಷೆಯ ಒಳಗಿನಿಂದ ಹೊರಗಿನ ಜಗತ್ತು. ಆ ಜಗತ್ತಿನಲ್ಲಿ 1000 ಆತಂಕ ಇವೆ. 80 ರೂಪಾಯಿ ಅವ್ರು ಕೊಡಬೇಕು. ಆ ಜಗತ್ತಿನಲ್ಲಿ 1000 ಆತಂಕ ಇವೆ. ನಮ್ಮ ಮುಂದೆ ಕಾಣಿಸ್ತಾ ಇರೋ ಜಗತ್ತು ಮಾತ್ರ ಜಗತ್ತು. ನಾವಿನ್ನ 20 ವರ್ಷ 30 ವರ್ಷ ಯೋಚನೆ ಮಾಡ್ತೀವಿ, ಅವ್ರನ್ನ 50 ವರ್ಷ ಯೋಚನೆ ಮಾಡ್ತೀವಿ. ಆ ಜಗತ್ತನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ. ಸೊ ಐ ಥಿಂಕ್ ವಿತ್ ದಿಸ್ ಯು ಕಮ್ ಟು ದಿ ಎಂಡ್. ಥ್ಯಾಂಕ್ ಯು ವೆರಿ ಮಚ್. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ನಾನು ಮಾತು ಸಾಕು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. And again, thank you, Women Power Upanagar. Most, I mean, I take pride in that group because ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಇನಿಷಿಯೇಟಿವ್ಗಳು ಮಾಡ್ತಾ ಇದ್ದಾರೆ. ರೂಪನಗರ ಸ್ವಚ್ಛತೆಗೆ ಮತ್ತು ಎಲ್ಲರೂ ಒಟ್ಟುಗೂಡಕ್ಕೆ ಎಷ್ಟೆಷ್ಟೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಎಷ್ಟು ಟೈಮ್ ಕೊಟ್ಟು ಬಂದು ಸೇರ್ತಾ ಇದ್ದಾರೆ. ಇದಕ್ಕೆ ಧನ್ಯವಾದಗಳು. ಹೀಗೆ ಒಂದು ಮದುವೆಗೆ ಹೋಗ್ಬಿಟ್ಟು ಊರಿಗೆಲ್ಲ ವಿಶ್ ಮಾಡಿದೆ, ಆಲ್ ದಿ ಬೆಸ್ಟ್ ಎಲ್ಲ ವಿಶ್ ಮಾಡಿಬಿಟ್ಟು ಅಂದ್ರೆ ಸ್ವಲ್ಪ ಹತ್ತು ಬೇಕಾಗಿತ್ತ ಅಂತಂದೆ ಮನೆಗೆ ಬಂದು ಸಿಕ್ಕಾಬೇಕಾದ್ರೆ ಆ ಪದ ಯಾಕೆ ಹೇಳಿದ್ರೆ ಅವ್ರಿಗೆ ಅಂತ. ನಿಮ್ಮ ಮದುವೆ ಆಗಿದ್ಯಾ? ನೀವು ಒಳ್ಳೆ ದಾಟ್ಬಿಟ್ಟಿದ್ದೀರಾ. ನೀವು ಅವ್ರಿಗೆ ಇವಾಗ ಅಯ್ಯ ಅಲ್ಲ ಅಲ್ಯಾಕ ಹೋದೆ ಅಂತಂದ್ರೆ ಅವರು ಈಗ 30 ವರ್ಷ ಕಳ್ಕೊಂಡು ಹಿಂಗೆ ಹೇಳ್ತಾರೆ. ಒಳ್ಳೆ ಪ್ರಶ್ನೆ ಇರ್ಬೇಕು, 10 ಪ್ರಶ್ನೆ ತಗೋತೀನಿ. One question. See, you have told all the things. Stage fear ಒಂದ್ಸಲ ಎಲ್ಲರಿಗೂ ಇರುತ್ತೆ ಅಂತಲೂ ಇಲ್ಲ. ಒಬ್ಬರಿಗೆ ನನಗೇನೆ ನಾಲೆಜ್ ಇದೆ, ಕಾನ್ಫಿಡೆನ್ಸು ಇದೆ, ಮಾತಾಡ್ತೀನಿ ನಾನು, ಬಿಕಾಸ್ ನನಗೂ ಅರ್ಜೆಂಟ್ ಮಾಡೋಕ್ಕೆ ಬರುತ್ತೆ. ಬಟ್ ದ ಫಿಯರ್ ಕಮ್ಸ್ ಲೈಕ್ ವಾಟ್ ಇಸ್ ದ ಆಡಿಯನ್ಸ್ ಆರ್ ಜಡ್ಜ್ಮೆಂಟ್. ಇವ್ರದ್ದೇನೋ ತಪ್ಪು ಕಂಡುಹಿಡಿಯೋಕ್ಕೆ ಅವ್ರು ಕೆಲವರು ಕಾಯ್ತಾ ಇರ್ತಾರೆ, ಕ್ರಿಟಿಕ್ಸ್. ಆ ಫಿಯರ್ ಇರುತ್ತಲ್ಲ, ದಟ್ ಈಸ್ ಅದು ಇಂಪೋಸ್ಟರ್ ಸಿಂಡ್ರೋಮ್ ಅದಿರುತ್ತೆ. ಆಮೇಲೆ ಆಡಿಯನ್ಸ್ ಜಡ್ಜ್ ಮಾಡ್ತಾರಾ? ಈಗ 90% ಜನ ಅಪ್ರಿಷಿಯೇಟ್ ಮಾಡೋದು is there to spoil. So you will go by the majority rule, go by the 90%. ಆಮೇಲೆ ಅವ್ರಿಗೆ ಏನಿರುತ್ತೆ ನೋಡಿ, ನಾನು ಕೆಲವು ಸಬ್ಜೆಕ್ಟ್ಗಳು ನಾವು ಓದ್ತಾ ಅರ್ಥ ಮಾಡ್ಕೊಂಡಿರೋದೇನು ಅಂದರೆ, ಎಲ್ಲರೂ ಯಾವುದ್ಯಾವುದೋ ಬ್ಯಾಕ್ಗ್ರೌಂಡಿಂದ ಅವರವರ ಜೀವನದ ಹಿನ್ನೆಲೆ, ಅವರವರ ಟ್ರಾಮಾ, ಅವರವರ ನೆನಪುಗಳು, ಅವರವರ ಅನುಭವ, ಅವರವರು ಹೊತ್ತಿರುವಂಥ ಭಾರಗಳಿಂದ ಇನ್ನೊಬ್ರಿಗೆ ನೋಡ್ತಾ ಇರ್ತಾರೆ. ಸೊ ಐ ಆಮ್ ಅ huge bundle of jumbled thoughts that I am communicating with you, who comes with another bundle of jumbled thoughts. Right? We meet at one point. ಇದಿಷ್ಟು ಅಲ್ಲಿಗೆ ಟ್ರಾನ್ಸ್ಫರ್ ಆಗಲ್ಲ, ಅಲ್ಲಿಂದ ಇಷ್ಟು ಇಲ್ಲಿಗೆ ಟ್ರಾನ್ಸ್ಫರ್ ಆಗಲ್ಲ, ಬಟ್ ರಿಫ್ಲೆಕ್ಟ್ ಆಗುತ್ತೆ. ಆ ಮೂಮೆಂಟಿನ ಲೆಟ್ಸ್ ಕಟ್ ಸಮ್ ಸ್ಲ್ಯಾಕ್ ಅಂತಾರಲ್ಲ, ಇರಲಿ ಬಿಡಿ ಪಾಪ, ಅವ್ರಿಗೇನೋ ಕಷ್ಟ ಇದೆಯೇನೋ, ಅರ್ಥ ಆಗಲಿಲ್ಲ ನಾವು ಮಾತಾಡಿದ್ರು, ಅವ್ರ ಆಸಕ್ತಿನೇ ಇಲ್ಲೇ ಇರ್ಬೋದು ಅದರಲ್ಲಿ. It could be my fault. No, that I don't know that particular piece. That is when, if you have not had the responsibility of preparing. ಇದು ಇನ್ನೊಂದು ಯಾರಿಗಾದ್ರೂ ಹೆದರಿಕೆ ಅಥವಾ ಯಾರಿಗಾದ್ರೂ ನಾನು ಹೇಳಬೇಕಾದ ವಿಷಯನೆಲ್ಲ ಹೇಳಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಚೀಟಿ ಬರ್ಕೊಳ್ಳಿ, ತಯಾರಿ ಮಾಡ್ಕೊಳ್ಳಿ. ಅದು ಯಾವತ್ತೂ ಅವಮಾನ ಅಲ್ಲ, ತಪ್ಪಲ್ಲ. ನಾನು ಹೋದ ತಕ್ಷಣ ನಿಂತ್ಕೊಂಡು ನಾನು ಏನು ಎಕ್ಸ್ಟೆಂಪೋರಾಗಿ ಮಾತಾಡಬೇಕಾದ್ರೆ ಕೆಲವರು ಇದ್ದಾರೆ, ಬಾನ್ ಸ್ಪೀಕರ್ಸ್ ಮಾತಾಡ್ಬೋದು. ಬಟ್ ಐ ಪ್ರಿಫರ್ ಪ್ರಿಪೇರಿಂಗ್, ಬಿಕಾಸ್ ನಾವು ಮನೇಲಿ ಅಡುಗೆನೂ ಹಾಗೆ ಮಾಡ್ಬೋದು. ನೀವು ಆಫೀಸ್ಗೂ ಹಾಗೆ ಹೋಗ್ಬೋದು, ಎಲ್ಲರೂ ಆಫೀಸ್ಗೂ ಹಾಗೆ ಹೋಗ್ಬೋದು. ಯು ಹ್ಯಾವ್ ಅ ಟಾಸ್ಕ್ ಲಿಸ್ಟ್. ನನಗೆ ಸುಮ್ಮನೆ ಎದುರುಗಡೆ ಇರೋರ ಬಗ್ಗೆ ಗೌರವ ಇದೆ ಅಂತ ಅನಿಸಿದ್ರೆ ನನ್ನ ತಯಾರಿ ನಾನು ಮಾಡ್ಕೊಂಡು ಅದಾದ್ಮೇಲೂ ಕೊರತೆ ಇದೆ ಅಂತ ಅನ್ಸಿದ್ರೆ ಇರ್ಬೋದಪ್ಪ, ಇನ್ನೊಂದು ಭಾಷೆ ಯಾರು ತಪ್ಪು ಅಂತಾರೆ ಅವ್ರನ್ನೇ ಕ್ಲೋಸ್ ಫ್ರೆಂಡ್ ಮಾಡ್ಕೊಂಡ್ಬಿಡಿ. ತುಂಬಾ ಗಲಾಟೆ ಮಾಡೋರನ್ನ ಟೀಮ್ ಲೀಡರ್ ಮಾಡ್ತಾರಲ್ಲ. ಹೌದಾ ಸರ್, ಯಾಕೆ ಹೇಳಿದ್ರಿ, ಯಾಕೆ ಏನು ವಿಷಯ ಅಂತ ಅವ್ರು ಹೇಳಿದ್ರು, ಅವರು ಟೀಚರ್ಸ್ನಾಗೆ ಏನೇನೋ ಕ್ವಶನ್ ಕೇಳಿಬಿಟ್ಟು ಸ್ವಲ್ಪ ಇದು ಮಾಡಿ ತಮಾಷೆ ಮಾಡ್ತಿದ್ವಿ ಅಂತ. ಈವನ್ ಮೈ ಸಿಸ್ಟರ್ ಈಸ್ ಎ ಲೆಕ್ಚರರ್. ಯಾರಾದ್ರೂ ಸ್ಟೂಡೆಂಟ್
ಸೊ ಟೀಚರ್ಗೆ ಸ್ಟ್ರಾಟಜಿ ಗೊತ್ತಿತ್ತು, ಟೈಮ್ ಉಳಿಸ್ಕೊಂಡ್ಬಿಟ್ಟು ಆಮೇಲೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡ್ಬೋದು ಅಂತ. ಏನಂದ್ರೆ ಇಟ್ ಈಸ್ ಇನ್ ದ ಸಿಸ್ಟಮ್. ನಾವು ಆಕ್ಚುಲಿ ಮಕ್ಕಳಿಗೆ ಯಾವಾಗಲೂ ಮಾತಾಡ್ಬೇಡಿ ಮನೇಲೂ ಅಷ್ಟೇ, ಇನ್ನು ಹೇಳ್ಬಾರ್ದು ಇದನ್ನ ಹೇಳ್ಬಾರ್ದು ಅಂತ. ಸೊ ಇಟ್ಸ್ ದ ಸಿಸ್ಟಮ್. ಏನೋ ಏನು ಮಾಡೋಕ್ಕಾಗಲ್ಲ. ನಾವು ಒಂದು ಜನರೇಷನ್ ಎದುರು ಮಾತಾಡ್ಬೇಡ ಅಂತ ಬೆಳೆಸಿದ್ವಿ ಅವ್ರಿಗೆ. ನನಗೆ ಆಕ್ಚುಲಿ ಅಂದ್ರೆ ಸಾರಿ, ನಾನು ಶೇರಿಂಗ್ ಬಿಟ್ಟು ಪರ್ಸ್ನಲ್ ಇದು ಐತಿ. ನನ್ನ ಮಕ್ಳಿಗೆ ನಾನು ನನ್ನ ಹತ್ರ ಎದುರು ಮಾತಾಡಿ ಎದುರು ವಾದಿಸಿ ಅಂತ ಹೇಳ್ತಾರೆ. ನಾನು ಯಾವತ್ತು ಬಾಯಿ ಮುಚ್ಕೊಡಂಗಿಲ್ಲ. ನನ್ನ ಪ್ರಕಾರ ಏನು ಅಂದ್ರೆ, ನೀನು ನನ್ನ ಹತ್ರ ವಾದಿಸೋದು ಕಲ್ತ್ರೆ ನೀನು ಏನು ಬೇಕಾದ್ರೂ ಅವ್ರು ಮಾತಾಡ್ಬೋದು ಅಂತ. ನನಗೆ ವಾಪಸ್ ಉತ್ತರ ಕೊಡು, ನನ್ನ ಹತ್ರ ವಾದಿಸು, ನನ್ನ ಹತ್ರ ಮಾತಾಡು. ನಾ ಹೇಳಿದ್ದನ್ನು ಕೇಳು ಅಂತ ಹೇಳ. ಹೇಳಿದ್ದನ್ನು ಕೇಳೋದು ಯಾವಾಗ ನಾನು ಬಸ್ ಗೀಸ್ ಮಿಸ್ ಆಗುತ್ತೆ ಅಂತಂದ್ರೆ ಮಾತ್ರ ಪ್ರಾಣ ತೆಗಿತಾ ಇದ್ದಾರೆ. ಯಾಕಂದ್ರೆ ಆಮೇಲೆ ಅಲ್ಲಿ ತನಕ ಹೋಗ್ಬಿಡ್ಬಾರ್ದು. ಟೈಮಿಗೆ ಮಾತ್ರ ಅಷ್ಟನ್ನು ಹೇಳ್ತಾ ಇದ್ದೆ, ಬಿಟ್ಟರೆ ವಿಷಯಗಳಿಗೆ ನನ್ನ ಹತ್ರ ವಾದಿಸು ಅಂತ ಹೇಳ್ತಾರೆ. ಬಟ್ ಕ್ಲಾಸ್ ರೂಮಲ್ಲಿ ಯೂಶಲಿ ಮಕ್ಕಳು ಗಲಾಟೆ ಮಾಡಬೇಡಿ, ಮಾತಾಡಬೇಡಿ. ಟೀಚರ್ಸ್ಗೆ ಏನಿರುತ್ತೆ, ದೇ ಹ್ಯಾವ್ ಅ ಫ್ರೇಮ್ವರ್ಕ್ ಆಫ್ ಟೈಮ್. ಇಷ್ಟು ಮುಗಿಸ್ಬೇಕು ಪಾಪ, ಅವರು ಸಿಸ್ಟಮಾಗಿ ವರ್ಕ್ ಮಾಡೋದು. ಆಮೇಲೆ ನನಗೆ ಇನ್ನೊಂದು ಬೇಜಾರಾದ್ರೆ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಅಯ್ಯೋ ಬೆಳಗ್ಗೆ ಹೇಳೋಣ, ಅವ್ರು ಟೀಚರ್ ಮಗನಿಗೆ ಹೇಳ್ತಾ ಇರಲ್ಲ, ಅವ್ರು ಏನು ಹೇಳ್ಬೇಕು? ಟೀಚರೇ ಸ್ವತಃ ಮಗನಿಗೆ ಫೋನ್ ಯಾವಾಗಲೂ ಹಿಡ್ಕೊಂಡಿರ್ತಾನೆ, ಫೋನ್ ಯಾವಾಗಲೂ ಟೀಚರ್ ಮಗನೂ ಹಿಡ್ಕೊಂಡಿದ್ದಾರೆ. ಅವರು ಪಾಪ ಕಷ್ಟ ಆಗಿದೆ. ಏನು ಹೇಳ್ತಾರೆ ಅವರು? ಇವಾಗ ಇದರಲ್ಲಿ ಪವರ್ ಈಕ್ವೇಷನ್ ಇದೆ ಅಷ್ಟೇ. ಯು ಆರ್ ಗೋಯಿಂಗ್ ಆಸ್ ಅ ಪೇರೆಂಟ್ ಆಫ್ ಅ ಸ್ಟೂಡೆಂಟ್. ಅವರು ಶಿ ಈಸ್ ದೇರ್ ಆಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಇರೋದು. ಬಿಟ್ಟರೆ ಅವ್ರ ತಾಯಿನೇ ನೀವು ತಾಯಿನೇ, ಅಥವಾ ನೀವು ಮನೇಲಿ ಮಗು ನೋಡ್ತಿದ್ರೆ ಅವ್ರ ಮಗು ನೋಡಿ. ಒಂದು ಜನ್ರೇಷನ್ ನಾವು ಬಾಯಿ ಮುಚ್ಕೊಂಡಿರೋ ಅಂತ ಕಲಿಸ್ತೀವಿ. ಇನ್ನೊಂದು ಜನ್ರೇಷನ್ಗೆ ಹುಡುಗಿರ ಹತ್ರ ಯಾಕೋ ಮಾತಾಡಿದೆ. ಆಮೇಲೆ ಈಗೇನು ವಾಸ್ತವ ಏನಿದೆ ಅಂದ್ರೆ, ಹುಡುಗಿರು ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ, ಹುಡುಗ ಸಿಗ್ತಾ ಇಲ್ಲ, ಮದುವೆಗೆ 1 ವರ್ಷ ಮಾಡ್ತಾ ಇಲ್ಲ ಅಂತ ಚಿಂತೆ ನಾವೇ ಮಾಡ್ತಾ ಇರೋದು. ಯು ಸಿ ದ ಕಾಂಟ್ರಡಿಕ್ಷನ್. ನಾವೇ ಎಲ್ಲ ಬೇಲಿಗಳನ್ನು ಕಟ್ಟಿ ಒಂದು ಸೌಹಾರ್ದಯುತ ತೋಟ ಬೆಳೀಲಿ ಅಂತ ನಿರೀಕ್ಷೆ ಮಾಡಿದ್ವಿ. ಇದೆಯಲ್ಲ, ನಮ್ಮ ಮಕ್ಕಳನ್ನ ಮಾತಾಡಕ್ಕೆ ಬಿಡಲಿಲ್ಲ. ಹಂಗಾಗಿ ಇವತ್ತೇನಾಗ್ತದೆ, ನೀವು ನೋಡ್ತಿರ್ಬೋದು ಎಲ್ಲಿನೋ ಹುಡುಗಿ ಸಿಗ್ತಾರೆ. ನೀವು ಏಕೆ ನೀವು ಒಂದು ಮದುವೆ ಮನೆಗೆ ಹೋದ್ರೆ ಕನಿಷ್ಠ 10 ಜನ ರಿಲೇಟಿವ್ಸ್, ನಮ್ಮ ಹುಡುಗ ಇರೋದು ಯಾರು ಹುಡುಗಿದ್ರೆ ಹೇಳಿ ಅಂತ ಹೇಳ್ತಾರೆ, ಇಲ್ಲ ಹುಡುಗಿ ಇದ್ದಾಳೆ ಯಾರು ಹುಡುಗ ಇದ್ರೆ ಹೇಳಿ ಅಂತ ಹೇಳ್ತಾರೆ, ಅಥವಾ ಇಂಥವ್ರದ್ದೇನೋ ಕಷ್ಟ ಆಗಿದೆ ಅಂತ ಹೇಳ್ತಾರೆ. ಇದು ಯಾವುದನ್ನು ನಾನು ಜಡ್ಜ್ಮೆಂಟಲ್ ಆಗಿ ಹೇಳ್ತಾ ಇಲ್ಲ. ವಿ ಆರ್ ಅ ಸೊಸೈಟಿ ವಿತ್ ಅ ಲಾಟ್ ಆಫ್ ಕಾಂಟ್ರಡಿಕ್ಷನ್ಸ್. ಇದು ಇಂಡಿಯಾದ ಬಗ್ಗೆ ಅಷ್ಟೇ ಅಲ್ಲ ಹೇಳ್ತಾರೆ, ಎಲ್ಲ ವರ್ಲ್ಡ್ ಓವರ್. ಆಮೇಲೆ ಟೆಕ್ನಾಲಜಿ ಬಂದರೆ ಯಾವುದನ್ನು ಕಂಫರ್ಟಬಲ್ ಆಗಿ ಮಾಡಕ್ಕೆ ಬಿಡಲ್ಲ. ಇಲ್ಲಿ ಬ್ಯಾಂಕಿಂಗ್ ಫೋನಿಗೆ ಬಂತ ಹ್ಯಾಕ್ ಎಷ್ಟಾಗ್ತಾ ಇದೆ. ನೀವು ಪಿಕ್ ಪಾಕೆಟ್ ಆದಾಗ ಎಷ್ಟು ಕಳ್ಕೊತಾ ಇದ್ರಿ? ಭಾಳ ಅಂದ್ರೆ ತಿಂಗಳು ಸಂಬಳ ಕಳ್ಕೊತಾ ಇದ್ರ. ಈಗ ನಿಮ್ಮ ಲೈಫ್ ಟೈಮ್ ಸೇವಿಂಗ್ಸ್ ಹೋಗ್ತಾ ಇದೆ. ಇಟ್ಸ್ ಗೋಯಿಂಗ್ ಇನ್ ಕ್ರೋರ್ಸ್, ಲ್ಯಾಕ್ಸ್, ಆ್ಯಂಡ್ ಮೋಸ್ಟ್ಲಿ ಸೀನಿಯರ್ ಸಿಟಿಜನ್ಸ್ are with this. ಅದಕ್ಕೆ ನಾವು ತಿಳ್ಕೊಳ್ಳೋದು ಇದೆ ಅಂತ ನಾ ಇದಕ್ಕೆ ಹೇಳಿದ್ವಿ. ನಾವು ಕಂಡ ಜಗತ್ತು ರೆಲೆವೆಂಟ್ ಅಲ್ಲ, ಅವರಿಂದ ಕೇಳ್ತಿರ್ಬೋದು. ನಿದ್ದೆ ಮಾಡ್ತಾ ಇದ್ದೀವಿ ನಾವು ಮಾತಾಡುವಾಗ, ನೀವು ಒಂದ್ಸರಿ ನೋಡ್ತೀರಿ ಯಾರು ಹೇಗೆ ನಿದ್ದೆ ಮಾಡ್ತಾ ಇದ್ದೀರಾ? ಎನಿ ಅದರ್ ಎಲ್ಲರೂ ಮಾತಾಡೋದು ನಿದ್ದೆ ಮಾಡಿದ್ರೆ 1000 ಕಾರಣ ಇರ್ಬೋದು. ಸ್ವಲ್ಪ ಚೆನ್ನಾಗಿ ನಿದ್ದೆ ಆಗಿಲ್ಲ, ಹುಷಾರಿಲ್ಲ, ಅವ್ರ ಅಮ್ಮ ಹೇಳಿದ್ರು ಅಂತ ಬಂದು ಕೂತ್ಕೊಂಡಿದ್ದಾಳೆ. ನಾನು ಅವ್ನು ಏನು ಅರೆ ಅವ್ನು ಬಂದ ಅಂತ ಖುಷಿ ಪಟ್ಟೆ. ನಾನು ಹೊರಗಡೆ ಚಿಕ್ಕ ಮಕ್ಕಳು ಬಂದ್ರು ಅಂತ ಅವ್ನು ಆ್ಯಕ್ಚುಲಿ ಪಾಟ್ ಕೊಡಕ್ಕೆ ಬಂದಿದ್ದೆ. ಪಾಪ ಅವರಿಗೆ ಇದೆಲ್ಲ ಸದ್ಯಕ್ಕೆ ಇದು ಉಪಯೋಗ ಇದೆ ಅಂತ ಅನ್ಸಲ್ಲ. ಎಲ್ಲಿವರೆಗೆ ಅಂತಂದ್ರೆ ನಿನ್ನೆ ಫೇಸ್ ಸಿಚುವೇಶನ್ಸ್ ಅವಾಗ ಒಂದು 4 ವಿಷಯ ಗೊತ್ತಿರಬೇಕಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ದೇ ವಿಲ್ ಬಿ ಜಡ್ಜ್ಡ್ ಅನ್ಫೇರ್ಲಿ ಇನ್ ಕಂಪನೀಸ್, ಇನ್ ವರ್ಕ್ ಸ್ಪೇಸಸ್ ಆ್ಯಂಡ್ ಅಕ್ರಾಸ್ ಕಲ್ಚರ್ಸ್. ಆಸ್ ಯು ಕ್ಯಾನ್ ಸಿ 90s 2000 early 2000 ಅಮೆರಿಕಕ್ಕೆ ಹೋದವ್ರು ಹೆಂಗಿದ್ರು. ಇವಾಗ ಅಮೆರಿಕ ಭಾಗ ತೆಗಿತಾ ಇದೆಯಾ ನಮಗೆ? ಇವನೂ ಇಲ್ಲ ಇವನೂ ಇಲ್ಲ, ವಾಗ್ನಂತಾರೆ. ಯು ಹ್ಯಾವ್ ಟು ಲುಕ್ ಫಾರ್ ಅದರ್ ಪಾಸ್ಟರ್ಸ್ ಇವಾಗ ಕಂಟಿನ್ಯೂ. ಅದಕ್ಕೆ ಹೇಳಿದ್ದು ನಾನು, ಕನ್ನಡ ಅಂತ ಅನ್ನೋದು ನಿಮ್ಮ ಅಸ್ಮಿತೆ, ಅಂದರೆ ನಿಮ್ಮ ಗುರುತು. ಇಟ್ ಇಸ್ ಯುವರ್ ಐಡೆಂಟಿಟಿ. ಐಡೆಂಟಿಟಿ ಇಸ್ ಅ ವೆರಿ ಪುವರ್ ಟ್ರಾನ್ಸ್ಲೇಷನ್, ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು, ಅದು ನಿಮ್ಮ ಗುರುತು. ಅದನ್ನು ಎಂದೂ ಕಳ್ಕೋಬೇಡಿ ಅಂತ ನಾ ಎಲ್ಲ ಮಕ್ಕಳಿಗೂ ಹೇಳ್ತೇನೆ. ಕನ್ನಡ ಓದ್ತಾ ಇಲ್ಲ ಅಂತಂದರೆ ದಯವಿಟ್ಟು ಕನ್ನಡ ಓದಿ. ಅದರಲ್ಲಿ ಕನ್ನಡ ಅಂದರೆ ನಿಮ್ದು ಯಾವುದೇ ಭಾಷೆ ಮನೇಲಿ ಯಾವ್ದು ಆಡ್ತಾ ಇದ್ದೀರಾ ಆ ಭಾಷೆಯಲ್ಲಿ ಏನೇನು ಸಾಧ್ಯ ಎಲ್ಲವನ್ನು
ನಿಮಗೆ ಗೊತ್ತಿಲ್ಲ ಮುಂದಿನ ಜಗತ್ತು ಇಂಗ್ಲೀಷಲ್ಲಿ ನಡೆಯಲ್ಲ. ಇಂಗ್ಲೀಷ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ಕರೆನ್ಸಿ. ಟ್ರಾನ್ಸಾಕ್ಷನ್ ಮಾತ್ರ ಉಪಯೋಗ ಆಗುತ್ತೆ. ನಿಮ್ಮ ನಾಲೆಡ್ಜ್ ಬರೋದು ನಿಮ್ಮ ಭಾಷೆಯಿಂದ. ತುಳು ಇರ್ಬೋದು, ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು. ನೇಟಿವ್ ಇಂಗ್ಲೀಷ್ ಸ್ಪೀಕರ್ಗಿಂತ ನೀವು ಯಾವತ್ತೂ ಕಡಿಮೆನೇ ಇರ್ತೀವಿ. ಥ್ಯಾಂಕ್ ಯು. ಜಸ್ಟ್ ಕಪಲ್ ಆಫ್ ಅಬ್ಸರ್ವೇಷನ್ ಅಷ್ಟೇ. ಯಾಕೆಂದರೆ ನಾವು ಆಫೀಸ್ ಫೀಲ್ಡಲ್ಲಿ ಮಾತಾಡೋದು ಇದರಿಂದ ನಮ್ಗೆ ಏನು ಹೇಳ್ತಾರೆ ಅಂದರೆ, ಏನೇ ಒಂದು ವಿಷಯನ ನಾವು ಮೊದಲು ಹೇಳಬೇಕು ಅಂದರೆ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಫಸ್ಟ್ ಆಡಿಯನ್ಸನ್ನು ಕ್ಯಾಪ್ಚರ್ ಮಾಡ್ಕೊಬೇಕು. ಸೊ ಮೊದಲು ಅದನ್ನು ಯು ಕ್ಯಾನ್ ಜಸ್ಟ್ ಜೋಕ್. ಫಸ್ಟ್ ನೀವು ತಮಾಷೆಯಾಗಿ ಶುರು ಮಾಡಿದ್ರೆ ದೆನ್ ಯು ಆರ್ ಕ್ಯಾಪ್ಟಿವೇಟಿಂಗ್ ಆಡಿಯನ್ಸ್ದು ಅಟೆನ್ಷನ್. ಅದೊಂದು ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಸರ್ ನಿದ್ದೆ ಬರೋದು ಹೇಳಿದ್ರು. ಸೊ ಮೇ ಬಿ ಯು ಕ್ಯಾನ್ ಜೋಕ್ ಅಬೌಟ್ ಇಟ್. ಆ್ಯಂಡ್ ದಿ ಅದರ್ ಥಿಂಗ್ ಇಸ್ ಮೇ ಬಿ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಇಲ್ಲ ಅಂತ ಅಂದರೆ ನಿದ್ದೆ ಬರೋದು ಸರ್ವೇ ಸಾಮಾನ್ಯ. ಸೊ ಅದಕ್ಕೆ ವಾಯ್ಸ್ ಮಾಡ್ಯುಲೇಷನ್ ಇರಬೇಕು, ಮತ್ತು ಮಧ್ಯೆ ಅನೆಕ್ಡೋಟ್ಸ್ ಕೊಡ್ತಾ ಇರಬೇಕು. ಅವ್ರಿಗೆ ಸ್ವಲ್ಪ ಏನು ಚೇರ್ ಅಪ್ ಮಾಡೋವಂಥದ್ದು ಅಥವಾ ಸ್ವಲ್ಪ ಬುದ್ಧಿ ಓಡೋ ಹಂಗೆ ಮಾಡೋದಿರಬೇಕು. ಆ್ಯಂಡ್ ಆಲ್ಸೋ ಬಾಡಿ ಲ್ಯಾಂಗ್ವೇಜ್ ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇಟ್ಸ್ ನಾಟ್ ಜಸ್ಟ್ ಸೊ ವೆರಿ ವೆರಿ ಲವ್ಲಿ ಪಾಯಿಂಟ್ಸ್. ಇಂಟೋನೇಷನ್ಸ್ ಎಲ್ಲದನ್ನು ಒಂದೇ ಥರ ಮಾತಾಡಬೇಕು. ಯು ನಾಟ್ ರೋಬೋಟ್ ಮೊನೋಟೋನಸ್. ಅವಾಗ ನಿದ್ದೆ ಬರದೇ ಇರೋರ್ಗೂ ಆಗುತ್ತೆ. ಆಮೇಲೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ತುಂಬ ನೀಟಾಗಿ ಗೊತ್ತು. ಬಿ ಇಂಟ್ರೆಸ್ಟೆಡ್. ನಿಮಗೆ ತುಂಬ ಬೋರ್ಡ್ ಅಂತ ಟಾಪಿಕ್ ಕೊಟ್ಟಿದ್ರು. ಇಟ್ಸ್ ಆಲ್ವೇಸ್ ಅ ನೈಸ್ ವೇ ಆಫ್ ಪ್ರೆಸೆಂಟಿಂಗ್ ಇಟ್. ಅವ್ರು ತುಂಬ ಇಂಪಾರ್ಟೆಂಟ್. ಯು ವರ್ಕ್ ಎಟ್ ಇನ್ಫೋಸಿಸ್, ಸೊ ದ್ಯಾಟ್ಸ್ ಹೌ ಶಿ ಇಸ್ ಸೇಯಿಂಗ್ ಇಟ್. ಇನ್ನೊಂದೇನಂದ್ರೆ ನೀವು ಕೇಳಿದ್ವಿ ಕೆಲವರು ಸಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೋಟಿವ್ ಆಫ್ ಎ ಪರ್ಸನ್. ನೀವು 3 ಜನನ ಅಡ್ರೆಸ್ ಮಾಡ್ತಾ ಇದ್ದೀರಾ ಅಂದರೆ 10 ಜನ ನೀವು ಕಾಲು ಎಳೆಯೋಕ್ಕೆ ಬಂದಿದ್ದೀರಾ. ಸೊ ನೀವು ಅವ್ರ ಬಗ್ಗೆ ಇಗ್ನೋರ್ ಮಾಡಬೇಕು ಅಷ್ಟೇ. ಯು ಕೆನಾಟ್ ಪ್ಲೀಸ್. ನೀವು ಎಷ್ಟೇ ಪ್ರಿಪೇರ್ ಆಗಿ ಹೋಗಿದ್ರು ನಿಮ್ಗೆ ಎಷ್ಟೊಂದು ವಿಷಯ ಇರುತ್ತೆ ಗೊತ್ತಿರಲ್ಲ. ಯು ಡೋಂಟ್ ಹ್ಯಾವ್ ಟು ಆನರ್ ಎವ್ರಿಬಡೀಸ್ ವ್ಯೂ ಪಾಯಿಂಟ್. ಕೆಲವರು ಹೇಳ್ತಾರೆ ಯು ಕ್ಯಾನ್ ಆಲ್ವೇಸ್ ಸ್ನಬ್ ದೆಮ್ ಸೇಯಿಂಗ್ ದಟ್ ಎಸ್ ಮೇ ಬಿ ವಿ ಕ್ಯಾನ್ ಟೇಕ್ ಇಟ್ 1-on-1 ಆಮೇಲೆ ಮಾತಾಡೋಣ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಿಸಿಲ್ಲ ಆಮೇಲೆ ಮಾತಾಡೋಣ ಅಂತ ಹೇಳ್ಬೋದು. ಸೊ ದೇರ್ ಆರ್ ಮಲ್ಟಿಪಲ್. ಯು ಹ್ಯಾವ್ ಟು ಬಿ ಎ ಬಿಟ್ ಸ್ಮಾರ್ಟ್ ಅಷ್ಟೇ. ಪೊಲೈಟ್ ಆಗಿ ಹೌ ಯು ಶೋ ದೆಮ್ ದೇರ್ ಪ್ಲೇಸ್. ಇನ್ಫೋಸಿಸ್ ಅಂತಂದ್ರೆ ಇಟ್ ಇಸ್ ಓನ್ಲಿ ಪ್ರೆಸೆಂಟೇಷನ್. ಮೇನ್ಲಿ ಪ್ರೆಸೆಂಟೇಷನ್ ಅಲ್ವಾ ಮೇಡಮ್? ಈ ಥರ ಪಬ್ಲಿಕ್ ಸ್ಪೀಕ್ ಹೌದು. ಅವ್ರ ಬಿಸ್ನೆಸ್ ಅಪ್ಡೇಟ್ಸ್ ಎಲ್ಲ ಕೊಡುವಾಗ ದೇ ಸ್ಪೀಕ್ ಟು ಬಿಗರ್ ಗ್ರೂಪ್ಸ್. Yeah, but they use some ಇಲ್ಲ, ಅವರು ಸ್ಟ್ಯಾಟಿಸ್ಟಿಕ್ಸ್ ಇಸ್ ಅ ಸ್ಮಾಲ್ ಪಾರ್ಟ್. ಅದಕ್ಕೆ ತುಂಬಾ ಪ್ರಿಪರೇಷನ್ ಮಾಡ್ಕೊಡ್ತಾರೆ. ಆಮೇಲೆ ಯು ಆರ್ ಗೆಟಿಂಗ್ ದಿ ಅಟೆನ್ಷನ್ ಆಫ್ ಸಮ್ ವೆರಿ ಇಂಪಾರ್ಟೆಂಟ್ ಪೀಪಲ್ ಇನ್ ದ ಕಂಪನಿ. ವೆರಿ ಇಂಪಾರ್ಟೆಂಟ್ ಪೀಪಲ್. ಇಟ್ಸ್ ಇಂಪಾರ್ಟೆಂಟ್ ಟು ಮೇಕ್ ಅನ್ ಇಂಪ್ರೆಷನ್. ಆವಾಗ ಇರೋ ಕಡಿಮೆ ಸಮಯದಲ್ಲಿ ಟೆಕ್ನಾಲಜಿ. This is because what you are giving is mainly ಟೆಕ್ನಾಲಜಿ ಇದ್ರೂ ಇವ್ರು ಹೇಳಿದ ಪಾಯಿಂಟ್ ಎಲ್ಲ ಅಂದ್ರೆ I beg to differ here. Public speaking is your anything. Business speaking is very public speaking. You use this could be different. but rules are different. What I mean to say is the best presentation is something PPT ಇರೋದು ಒಂದು ಪಾಯಿಂಟ್ ಅಲ್ಲಿರೋದು ಓದಬಾರ್ದು. But anyway, you have the support in the background. And you have now we don't have anything. Only you have to keep everything in your mind and speak. You have to make your sessions as interactive as possible. Interactive ಮಧ್ಯ ಒಂದಿಷ್ಟು ಒಂದು ಚಿಕ್ಕದೇನೋ ಕತೆ ಹೇಳಿ, ಒಂದು ಚಿಕ್ಕದಿನ್ನೇನೋ ಹೇಳಿ, ಏನಾದರೂ ಹೇಳಿ. ತುಂಬ ಅಂದರೆ ನಿಮ್ಮ ಟಾಪಿಕ್ನೇ ಲೈಟ್ ಮಾಡಿಬಿಡೋ ಅಂತೇನೋ ಹೇಳಬೇಡಿ. ಈ ಸ್ಟ್ಯಾಟಿಸ್ಟಿಕ್ಸ್ ಇದೆ, such a stupid, statistics is such a stupid subject, but yet we have to depend on it. No, you are reducing your stature. ಹಂಗೆ ಹೇಳಬೇಡಿ. ಅದಕ್ಕೆ ಹೊಂದಿಕೆ ಆಗುವಂಥದ್ದು ಬೇರೆನೋ ಹೇಳಿ. ಆಮೇಲೆ ನಿಮ್ಮ ಮಧ್ಯದಲ್ಲಿ ಬೇರೆ ಬೇರೆ ವಿಷಯಗಳನ್ನ ತರೋರು ಸಾಕಷ್ಟು ಜನ ಇರ್ತಾರೆ. 1 ನಿಮಿಷ ಸಮಯ ಕೊಟ್ಟು ಅಲ್ಲಿ ಮುಂದಕ್ಕೆ ಹೋಗಿ. We'll take it offline. That's a popular statement. Yeah. We'll take it offline. ಆಮೇಲೆ ಸಿಗೋಣ. Thank you. Body language in preparation very important. ಅಂದರೆ ನೀವು ಅಟ್ಮಾಸ್ಫಿಯರ್ ಅವ್ರ ಬಿಸ್ನೆಸ್ ಅಟ್ಮಾಸ್ಫಿಯರ್ ಇಲ್ಲ ಅಂತಂದರೆ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳಿ, ಪ್ರೆಸೆಂಟಬಲ್ ಆಗಿರಿ, ಜವಾಬ್ದಾರಿ Pretend to be confident.
ಯು ಕ್ಯಾನ್ ಬಿ ಕಾನ್ಫಿಡೆಂಟ್. ಪ್ರಿಟೆಂಡ್ ಅಂದರೆ ಪ್ರಿಟೆಂಡ್ ಮಾಡಬೇಕು, ಕಾನ್ಫಿಡೆಂಟ್ ಬಟ್ ಇವರು ಕಾರ್ಪೊರೇಟ್ ಅವರು ಅವ್ರಿಗೆ ಅದು Thank you so much. Thanks, thank you. Thank you so much again. Thank you very much for your educating and learning session. ಆಮೇಲೆ ಒಂದು ನಾನು ಇಲ್ಲಿಗೆ ಬರೋ ಮುಂಚೆ ಸುಮ್ಮನೆ ಇವರ ಹೆಸರನ್ನು ಹುಡುಕಿದೆ ಯೂಟ್ಯೂಬಲ್ಲಿ. ನಮ್ಮಲ್ಲಿ ನೋಡಿ ಸ್ವಲ್ಪ ಇವರ ಬಗ್ಗೆ ನಾವೇ ತಿಳಿಯೋಣ ಅಂತ ನನಗೆ ಸಿಕ್ಕಿತು. ಒಂದು 1 hour ನಮ್ಮ ಡಾಕ್ಯುಮೆಂಟ್ರಿ ಫಿಲ್ಮ್ ಡಿಸೆಂಬರ್ 1 ಅಂತ ತುಂಬ ಚೆನ್ನಾಗಿದೆ. ಅದಕ್ಕೆ ಇವರ ಚಿತ್ರಕಥೆ ಬರೆದಿದೆ ಅಂತ ಗೊತ್ತಾಯಿತು. ನನಗೆ ಫುಲ್ ಅದನ್ನು ನೋಡಿಬಿಟ್ಟೇ ಬಂದೆ ನಾನು. ಸೊ ನೋಡಿದೆ ನೋಡಿ ತುಂಬ ಮೌಲಿಕವಾದ ಚಿತ್ರಕಥೆ ಇದೆ. ನನಗೆ ಹೇಳಿ ಸ್ವಾರಸ್ಯ ಹೇಳಲ್ಲ, ನೀವೇ ನೋಡ್ಕೊಳ್ಳಿ. ಯೂಟ್ಯೂಬಲ್ಲಿದೆ ಡಿಸೆಂಬರ್ 1 ಕಥಾಕೃರು ಮತ್ತು ಶೇಷಾದ್ರಿ ಬಂದು. ಹಾಂ ವಿಶೇಷ ತಾವು ಪಾತ್ರನೂ ಮಾಡಿದ್ದೀರಿ ಅದರಲ್ಲಿ. ಅವರು ಮೇಡಮ್ ಪಾತ್ರ ಸರಿ ನನಗೆ ಅದೇ ಆ ಮುಖ ಇದು ಕಂಪೇರ್ ಮಾಡ್ತಾ ಇದ್ರು ಅದೊಂದು. ಆಮೇಲೆ ಶ್ರೀಮತಿ ಬಿ ಜಯಶ್ರೀ ಅವರು ರಂಗನಿರ್ದೇಶಕಿಯಲ್ಲಾಗಿದ್ದಾರೆ. ಅವರ ಕಣ್ಣ ಮುಚ್ಚೆ ಕಾಡಗುಳೆ ತುಂಬ ಚೆನ್ನಾಗಿದೆ. ನಮಗೆ ಒಂದು ತುಂಬ ಶ್ರೇಷ್ಠ ಕಲಾವಿದೆಯ ಜೀವನದ ವಿಭಿನ್ನ ಕಷ್ಟಗಳು, ಸುಖಗಳು, ಪಯಣ ಎಲ್ಲ ಗೊತ್ತಾಗುತ್ತೆ. ಓದರಿ ಓದ್ಬೋದು. ಇವರು ಬರ್ತಿದ್ದು ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಓದಿಷ್ಟು ವರ್ಷ ತುಂಬ ಚೆನ್ನಾಗಿದೆ. ಸೊ ಯಾಕೆ ಬೇಕಿದ್ರೆ ನನ್ನ ಮೇಲೆ ಒಂದು ಕಾಪಿ ಇದೆ, ಎಲ್ಲೂ ಇದೆ, ಹುಟ್ಟಬೇಕಾಗುತ್ತೆ. ಬಟ್ ಒಂದೇ ಸಿಗ್ಬೋದು ಎಲ್ಲ ಬೇರೆ ಕಡೆ. ಬಟ್ ಈಗ ಹೇಳೋದು ನೆನಪಾಯ್ತು. ನಾನು ಓದಿ 7-8 ವರ್ಷ ಆಯಿತು.